ನಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಓಂ ಅಥಾತೋ ಜಿಜ್ಞಾಸ. ಓಂ ಯಾವ್ದಾಯ್ತೀಗ ಯಾವ್ದು ಅದಕ್ಕೆ ಇದಾಷ್ಟಕ್ಕೇನ ಅಲ್ಲ ಎಷ್ಟು ಶ್ಲೋಕ ನಂಬರ್ 63 ಇದ್ರಲ್ಲಿ 63 ಅದು ಹೆಚ್ಚು ಕಡಿಮೆ ಅಷ್ಟೇ ಇಲ್ಲ. ಅದೇ ಹಾ ಯದಿ ಹೇಳಿದ್ರು ಯದಿ ದುಃಖಾನುಭೂತಿಶ್ಚ ಭ್ರಾಂತಿರಿತ್ಯವಸೀಯತೆ. ಮುಂದೆ ಹೇಳ್ತಾರೆ ನಚೇ ಸಾಕ್ಷಿ ಕ್ವಚಿತ್ ದುಷ್ಟ ಕಥಂ ನಿರ್ಣಯೀಯತೆ ಏಕಸ್ಯ ಭವತಾ ತತ್ರ ಸ ಚ ಬಾಧವಿಶೇಷೋಸ್ತಿ ಯದಬಾಧಿತಮೇವ ತತ್ ಬಾಧೋ ಯದಿ ಅನುಭೂತೆ ಅರ್ಥೇ ಕಥಂ ನಿರ್ಣಯೀಯತೆ. ಅನುಭವದಲ್ಲೂ ಕೂಡ ನಿಮಗೆ ಬಾಧ ಬರೋದಾದ್ರೆ ನಿರ್ಣಯಕ್ಕೆ ಇದೆ, ನಿರ್ಣಾಯಕವಾದದ್ದು ಏನೂ ಇರೋದಿಲ್ಲ, ಆದ್ದರಿಂದ ಸರಿಯಲ್ಲ. ಕೋಪಿ ಹ್ಯರ್ಥೋ ಅಂದ್ರೆ ವ್ಯವಸ್ಥಿತವಾದ ವಿಚಾರಗಳು, ಎಲ್ಲೆಲ್ಲೂ ಕನ್ಫ್ಯೂಷನ್ ಇಲ್ದೇನೆ ಈ ಕಡೆಯಿಂದ ಅನುಭವ ಆ ಕಡೆಯಿಂದ ಶ್ರುತಿ ಮತ್ತೆ ಯುಕ್ತಿ ಎರಡಕ್ಕೂ ಸಂವಾದಿಯಾಗಿ, ಅದರಿಂದ ಅಲ್ಲಗಡಿಲಿಕ್ಕೆ ಸಾಧ್ಯ ಇಲ್ಲ. ಕೋಪಿ ಹ್ಯರ್ಥೋ ನನಿಶ್ಚೇತ್ತು ಶಕ್ಯತೆ ಭ್ರಮವಾದಿನ. ಈ ರೀತಿ ಭ್ರಮೆ ಹೇಳ್ತಾ ಹೊರಟ್ರೆ ಯಾವ ವಿಷಯ ನಿರ್ಣಯ ಮಾಡಲಿಕ್ಕೆ ಬರೋದಿಲ್ಲ. ಭ್ರಮತ್ವಂ ಅಭ್ರಮತ್ವಂಚ ಯದೈವ ಅನುಭವೋಪಕಂ. ಇದು ಭ್ರಮೆ ಎಲ್ಲ ಅಂತ ತೀರ್ಮಾನ ಮಾಡೋ ಶಕ್ತಿ ಇರೋದು ಯಾವುದಕ್ಕೆ? ಅನುಭವಕ್ಕಷ್ಟೇ. ಏಕಸ್ಯ ಭ್ರಮತಾ ತತ್ರ ಪರಸ್ಯ ಅಭ್ರಮತಾ ಕುತಃ. ಭ್ರಮತ್ವಂ ಅಭ್ರಮತ್ವಂಚ ಸರ್ವಂ ವೇದ್ಯಂ ಹಿ ಸಾಕ್ಷಿಣ. ಒಬ್ಬನಿಗೆ ಭ್ರಮೆ, ಜ್ಞಾನಿಗೆ ಭ್ರಮೆ ಹೋಯ್ತು, ಇವನಿಗೆ ಭ್ರಮೆ ಹೋಗಿಲ್ಲ, ಇರೋದೊಬ್ಬನೇ. ಹೇಗಿದೆ ಅರ್ಥ ಆಗಿದ್ದಾರೆ? ಒಬ್ಬನೇ ಅನುಭವ ವಿರೋಧ ಆದಾಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಭ್ರಮತ್ವಂ ಅಭ್ರಮತ್ವಂಚ ಸರ್ವಂ ವೇದ್ಯಂ ಹಿ ಸಾಕ್ಷಿಣ. ಭ್ರಮೆ ಇದೆಯೋ ಇಲ್ಲ ಅಂತ ತಿಳ್ಕೊಳ್ಳೋದು ಕೂಡ ಏನು ಬೇಕು? ವೈದ್ಯ ಎಷ್ಟೇ ಔಷಧಿ ಕೊಡ್ಬೋದು, ವಾಸಿಯಾಗಿದೆ ಅಂತ ಹೇಳೋ ಹಕ್ಕ ಯಾರು? ಯೋಗಿದ್ದೇವ್ರ ವೈದ್ಯ ದಯವಾಯ ತೀರ್ಮಾನ ಮಾಡಕ್ಕೆ ಬರೋದಿಲ್ಲ. ಇವಾಗ ನಿತ್ಯ ಅನುಭವ ಸಿದ್ಧವಾದ ವಿಚಾರಗಳು, ಗೊತ್ತಾಯ್ತಾ? ನಚೇತ್ ಸಾಕ್ಷಿ ಕ್ವಚಿತ್ ದುಷ್ಟ ಕಥಂ ನಿರ್ಣಯೀಯತೆ. ಸಾಕ್ಷಿ ಇಲ್ಲಾದ್ರೂ ಒಂದು ರೀತಿಯಲ್ಲಿ ದುಷ್ಟವಾಗೋದಾಗಿದ್ರೆ ನಿರ್ಣಯಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ. ಇವತ್ತು ಅಯೋಗ್ಯರು ಕೂಡ ನಿರ್ಣಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಂತ? ದೇವರಿಲ್ಲ ಇತ್ಯಾದಿಗಳು. ಅವ್ರ ಸಾಕ್ಷಿ ಹಾಗೆ ಇರೋದು, ಇವರು ಸಾಕ್ಷಿ ಹೀಗೆ, ಅವರು ಸಂಶಯಾತ್ಮ ಮಧ್ಯದವರು. ಸಾಕ್ಷಿ ಇರೋದೇ ಹಾಗೆ. ಉರೀಕೃತ್ಯ ತಾನ್ ಸರ್ವಾನ್ ಸಚೇತ್ ವಿಶೇಷ ಸರ್ವ ಏವೈತೆ ಸಾಕ್ಷಿ ಪ್ರತ್ಯಕ್ಷ ಗೋಚರಾಹ. ಎಲ್ಲ ವಿಶೇಷಗಳು ಭ್ರಮೆ ಇತ್ಯಾದಿ ಏನೇನಿದೆ ವಿಶೇಷ ಇದೆ ಅನ್ನೋ ವಿಶೇಷ ಎಲ್ಲವೂ ಗೊತ್ತಾಗೋದು ಯಾರಿಗೆ? ಸಾಕ್ಷಿಗಿದೆ. ಊರಿ ಗಗನ ಕಾಲ ಇತ್ಯಾದಿಗಳೆಲ್ಲ ಕೂಡ ಆ ಕಾಲಕ್ಕೆ ಅದರ ಭ್ರಮೆ ಇತ್ತು, ಈ ಕಾಲಕ್ಕೆ ಭ್ರಮೆ ಇಲ್ಲ. ಆ ಕಾಲಕ್ಕೆ ಸಂಶಯ ಇತ್ತು, ಈ ಕಾಲಕ್ಕೆ ಸಂಶಯ ಇಲ್ಲ. ಈ ಕಾಲಗ್ರಹಣ ಮಾಡೋದು ಯಾರಿಗೆ? ಸಾಕ್ಷಿನೇ. ಭ್ರಮೆಗ್ರಹಣ ಅದು ಸಾಕ್ಷಿನೇ. ಅಲ್ಲ ಅಂತ ಹೇಳಿದ್ರು ಸಾಕ್ಷಿನೇ. ಊರೀಕೃತ್ಯ ತಾನ್ ಸರ್ವಾನ್ ವ್ಯವಹಾರ ಪ್ರವರ್ತತೆ. ಸಾಕ್ಷಿಣೋ ಇಷ್ಟು ಸಾಕ್ಷಿಯ ಬಗ್ಗೆ ತುಂಬಾ ಮಾಹಿತಿ ಕೊಡ್ತಾರೆ. ಅಲ್ಲ 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 ಇವತ್ತು ನಿನ್ನೆ ಊರಿಗೆ ಹೋಗಿದ್ರಿ, ಬಂದಿದ್ದೀರಿ, ಎರಡು ಹೇಳೋದು ಯಾರು? ಸಾಕ್ಷಿ. ಯಾರಿಗೆ ಗೊತ್ತಾಗುತ್ತದು? ಮನಸ್ಸಿಗೆ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಬರೀ ಸ್ಮರಣೆ ಅಷ್ಟೇ, ಹೋಗಿದ್ದಷ್ಟೇ. ಈ ಬಂದಿದ್ದು ಗೊತ್ತಾಗಲ್ಲ. ಅದು ಮತ್ತೆ ಸಾಕ್ಷಿನೇ ಬೇಕು. ಹೋಗಿದ್ದು ನೆನಪಿರ್ಬೇಕಾದ್ರೂ ಸಾಕ್ಷಿ ಬೇಕು. ಸ್ಮೃತಿ ಜ್ಞಾನಕ್ಕೂ ಸಾಕ್ಷಿ ಬೇಕು. ನಾವಿಲ್ಲಿ ಇಲ್ಲಿ ಕೂತಿದ್ದೇವೆ, ಈಗ ಇಲ್ಲೇನು ಶಕ್ತಿ ಇರೋದು ಯಾರಿಗೆ? ಕಣ್ಣಿಗೆಲ್ಲ ಸುಮ್ಮನೆ ತೋರಿಸುತ್ತೆ ಅಷ್ಟೇ, ಅದು ಇಲ್ಲಿ ತೋರಿಸೋದಿಲ್ಲ. ಅರ್ಥ ಆಯ್ತಾ? ಇಂದ್ರಿಯಗಳ ಕೆಪಾಸಿಟಿ ಎಷ್ಟಿದೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ಮುಂದಿನ ಕೆಪಾಸಿಟಿ ಇದರದ್ದು.
ಕ್ಲರ್ಕ್ ಏನಾದ್ರು ಸಾರ್ಟ್ ಔಟ್ ಮಾಡ್ಕೊಂಡು ಹೋಗುದು, ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ತೀರ್ಮಾನ ಮಾಡ್ಲಿಕ್ಕೆ ಚೀಫ್ ಆಗ್ಬೇಕು ಹೊರತು ಇವ್ರಿಗೆ ಕಾರ್ಯ ಏನು ಮಾಡಕ್ಕೆ ಬರೋದು. ಮಾಡ್ಬಿಟ್ಟಿದಾರ. ಹೌದು, ಅದನ್ನು ಭ್ರಮೆ ಇಲ್ಲ, ಮೂರ ಕಡೆ ಭ್ರಮೆ ಇಲ್ಲ ಅಂತ. ಸರಿ ಹೋಗಿಲ್ವಾ ಆದ್ರೂ ಹೇಳೋದಿಲ್ಲ. ಇವರಾರು ಅದಕ್ಕೆ ಯಾರು ವಿಚಾರ ಮಾಡಕ್ಕೆ ಸಾಧ್ಯ ಇಲ್ಲ, ಅವ್ರು ಅದ್ರ ಒಳಗಾಗಿಬಿಡ್ತಾರೆ. ತದ್ಯುಕ್ತ ಭಾಷಜಾಲ ಪ್ರಸರ ವಿಷತರೋದ್ದಾಹ ದಕ್ಷ ಪ್ರಮಾಣ ಜ್ವಾಲ ಮಾಲಾಧರೋಗ್ನಿ ಪವನ ವಿಜೇತೆ ದೇವತಾರ ಸ್ತೃತೀಯ. ಮಾತು ಎಷ್ಟು ಸ್ಪಷ್ಟವಾಗಿದೆ. ತದ್ಯುಕ್ತಿ ಆಭಾಸ ಜಾಲ, ಯುಕ್ತಿ ಆಭಾಸಗಳ ಜಾಲ ಬಲೆ ಸಿಕ್ಕಾಕೊಂಡ್ಬಿಟ್ರೆ ಹಾಗೆ ಆಭಾಸ ಏನ್ ಮಾಡಿದ್ರು ಹೋಗೋದೇ ಇಲ್ಲ. ವಿಶೇಷ ಗುರೀಕೃತ್ಯ ತಾನ್ ಸರ್ವಾನ್ ವ್ಯವಹಾರ ಪ್ರವರ್ತತೆ ಸಾಕ್ಷಿಣೋ ವ್ಯವಸಾಯಿತು ವ್ಯವಹಾರೋ ವಿಧೀಯತೆ. ಸಾಕ್ಷಿಣೋ ವ್ಯವಸಾಯಿತು, ಸಾಕ್ಷಿಯಿಂದಲೇ ತೀರ್ಮಾನವಾಗೋದ್ರಿಂದ ಅದು ನಿಜವಾದ ವ್ಯವಹಾರ ಅಂದ್ರೆ ಯಾವುದೋ ವ್ಯವಹಾರ ಮಾಡಕ್ಕೆ ಹೋಗ್ಬಾರ್ದು, ಸಾಕ್ಷಿಭೂತ ವ್ಯವಹಾರ ಮಾಡಬೇಕು. ತಸ್ಮಾತ್ ಸರ್ವ ಪ್ರಸಿದ್ಧಸ್ಯ ವ್ಯವಹಾರಸ್ಯ ಸಿದ್ಧಯೇ. ನಮಗೆಲ್ಲ ನಿಮಗೂ ಸಿದ್ಧವಾಗಿರೋ ಅಂಶ ಇದು. ನೀವು ಮಾತಾಡ್ತಿರೋದು ಕೂತು ಎಲ್ಲ ಕೂಡ ನಿಮ್ಗೆ ಸಾಕ್ಷಿ ಗೊತ್ತಾಗಿರೋ ವಿಚಾರನೆ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧ ಸಾಕ್ಷಿ ನಿರ್ದೋಷ ಏವ ಏಕಃ ಸದಾ ಅಂಗೀಕಾರ್ಯಂ ಏವ ನಃ. ಆದ್ದರಿಂದ ನಿರ್ದೋಷ ಸಾಕ್ಷಿ ಅಂದ್ರೆ ಅದೇನಾಗಿದೆ, ಅಂಗೀಕಾರ್ಯ ಏವ ಬೇಕಾಗಿದೆ. ಅಂದ್ರೆ ನಾವು ನಿಮ್ಮದನ್ನು ಸೇರಿಸಿ ಹೇಳ್ತಾರೆ. ನೀವು ಉಸಿರಾಟಕ್ಕೆ ಏನು ಬೇಕು, ನಮ್ಮ ಉಸಿರಾಟಕ್ಕೆ ಅದೇ ಬೇಕು, ಹೇಗೋ ಆ ರೀತಿಯಲ್ಲಿದೆ. ಸಾಕ್ಷಿ ನಿರ್ದೋಷ ಏವ ಏಕಃ. ಎಲ್ಲಾ ಇಂದ್ರಿಯಗಳು ಕೂಡ ತಪ್ಪುತ್ತು ಒಂದೊಂದು ಕಾಲಕ್ಕೆ. ತಪ್ಪು ಕಣ್ಣಿಗೆ ನೋಡೋ ಶಕ್ತಿ ಇದೆ ಪಾಪ, ಕಾಮಲೆ ಬಂತು ನೋಡೋ ಶಕ್ತಿ ಇದಾಯ್ತು. ಕಿವಿಗೆ ಕೇಳೋ ಶಕ್ತಿ ಅಂತ ಹೋಗಿ ಸ್ಥಿರ ಕಾಮನ್ ಆಗುತ್ತೆ. ಆದ್ರೆ ಯಾವ್ದಕ್ಕಿಲ್ಲ, ಸಾಕ್ಷಿ ಮಾತ್ರ ಆ ಥರ ಇಲ್ಲ. ಅದು ತಪ್ಪು ತಿಳ್ಕೊಂಡಿದ್ದೆ ಮೊದಲು, ಯಾಕೆ ಸರಿಯಾಗಿ ನೋಡಿರ್ಲಿಲ್ಲ ತಾನೇ ಹೇಳುತ್ತೆ. ಸರಿಯಾಗಿ ನೋಡಿರ್ಲಿಲ್ಲ, ನಾನು ಈಗ ನೋಡಿದೆ ಹೇಳ್ತೀನಿ ಅಂತ ಹೇಳಿ. ಶುದ್ಧ ಸಾಕ್ಷಿ ಯದಾ ಸಿದ್ಧೋ ದುಃಖಿತ್ವಂ ಅರ್ಯತೆ ಕಥಂ. ಈಗ ಸಾಕ್ಷಿ ಶುದ್ಧ ಅಂತ ಹೇಳಿದ ಮೇಲೆ, ಶುದ್ಧ ಅಂದ್ರೇನೋ ಶುದ್ಧ ಪ್ರಮಾಣ. ಆಚಾರಶಾಸ್ತ್ರ ಟೀಕಾರ ಹೇಳ್ಬೇಕಾದ್ರೆ ಶುದ್ಧಂ ಪ್ರಮಾಣಂ ಸಮೇ ಅಂದ್ರೆ ಅರ್ಥ ಏನು, ಸಾಕ್ಷಿ ಎಷ್ಟು ಪರ್ಫೆಕ್ಟ್ ಆಚಾರಶಾಸ್ತ್ರ ಅಷ್ಟು ಪರ್ಫೆಕ್ಟ್ ಅಂತ ಅರ್ಥ ಆಯ್ತಾ. ವೇದಗಳು ದೇವರು ನಾರಾಯಣ, ಅದಕ್ಕೆ ವಿಷ್ಣು ಸಹಸ್ರ ಸಾಕ್ಷಿ ಬಂದ್ಬಿಟ್ಟಿದೆ ದೇವರಿಗೆ. ದೇವರು ಸಾಕ್ಷಿ, ಪ್ರಾಣ ದೇವರು ಸಾಕ್ಷಿ, ಆಮೇಲೆ ಶ್ರುತಿ ಸಾಕ್ಷಿ, ನಮ್ಮ ಸಾಕ್ಷಿ, ಎಷ್ಟು ಸಾಕ್ಷಿಗಳು ಸೇರ್ಕೊಂಡು ಹೋಗ್ತಾವೆ. ಈಗ ಟೀಕಾರಿ ಪದ ಉಪಯೋಗಿಸಿದಾಗ ಆಚಾರ್ಯರ ಮಾತಿದು ಶುದ್ಧ ಅನ್ನೋ ಪದ ಇದೆ. ಟೀಕಾರಾರ್ ಹೇಗಿದ್ದಾರೆ, ಆಚಾರ್ಯ ಹೇಗಿದ್ದಾರೆ ಅಂದ್ರೆ ಸಾಕ್ಷಿ ಇದ್ದಾಗಿದ್ದಾರೆ. ಅವ್ರ ಮಾತನ್ನ ಸಂಖ್ಯೆ ಮಾಡಿ ಅದಕ್ಕೆ ಜೀವ ಬಿಡ್ತಾ ಇರ್ತಾರೆ. ಇವ್ರ ಮಾತನ್ನ ನೀವು ಅಲ್ಲಗಳೆಯೋದಾದ್ರೆ ಯಾರ ಮಾತನ್ನ ನಂಬ್ತೀರಿ ಅಂತ ಕೇಳಿದ್ರೆ ಗೊತ್ತಾಯ್ತಾ. ಇವ್ರ ಮಾತನ್ನ ನೀವು ಅಲ್ಲಗಳೆಯೋದಾದ್ರೆ ನಂಬರ್ ಯಾರ ಮಾತನ್ನ ನಂಬೇಕು. ಯಾಕೆ ಯದುಕ್ತಯ ಕಾಪಿ ನಾನ್ಯಥಾ ದೃಶ್ಯಂತೆ. ಯಾರ ಒಂದು ಮಾತು ಕೂಡ ಸುಳ್ಳಾಗಿಲ್ವೋ ಅವ್ರ ಮಾತನ್ನು ಬಿಟ್ಟು ಇನ್ಯಾರ ಮಾತನ್ನು ನಂಬ್ತೀವಿ. ಬರೀ ಸುಳ್ಳುಗಳ ಮಾತನ್ನು ನಂಬ್ತೀರಾಗಿದ್ರೆ ಅದು ಎಷ್ಟು ತಮಾಷೆ ಇದೆ. ಶುದ್ಧ ಪ್ರಮಾಣ ಭಾರಿ ಇಂಪಾರ್ಟೆಂಟ್. ಶುದ್ಧ ಸಾಕ್ಷಿ ಯದಾ ಸಿದ್ಧೋ ದುಃಖಿತ್ವಂ ವಾರ್ಯತೆ ಕಥಂ. ದುಃಖಿತ್ವ ಸಾಕ್ಷಿ ಶುದ್ಧ ಅಂತ ಪ್ರೂವ್ ಆದ ಮೇಲೆ ದುಃಖಿತ್ವ ಸಿದ್ಧವಾಗಿರೋದ್ರಿಂದ ದುಃಖಿತ ಒಪ್ಕೋಬೇಕು. ಒಪ್ಕೊಂಡಾದ್ಮೇಲೆ ಮುಗೀತು, ನಿಮ್ಮ ಪರಮಾತ್ಮ ಹೋಗ್ತಾರೆ. ಹೇಳಿ ಸರ್, ನನಗೆ ಗೊತ್ತಿಲ್ಲ, ಸಾಕ್ಷಿ ಬಹಳ ಪ್ರಾಮಾಣಿಕ, ನನಗೆ ಗೊತ್ತಿಲ್ಲ ಅಷ್ಟೇ. ಮತ್ತೆ ಮನೆ ಇದ್ದಿದ್ದು ಈಗ ಇದ್ದಿದ್ದು ಹೌದು, ಅಲ್ಲಿ ತಪ್ಪಾಗಿದ್ದು ಹೌದು, ದೋಷ ಇತ್ತು, ಹತ್ರ ಹೋಗಿ ನೋಡಿರ್ಲಿಲ್ಲ, ಎತ್ರ ನೋಡಿದ್ರೆ ಸರಿ ಹೋಯ್ತು. ಏನ್ ಹೋಗ್ತೇವೆ ಕ್ಲಿಯರ್ ಆಗಿ ಹೇಳುತ್ತೆ. ಸಾಕ್ಷಿ ಮಾತಾಡ್ಲಿಕ್ಕೆ ಬಿಡ್ಬೇಕು, ನಾವು ಮಾತಾಡ್ತಾ ಬಿಡ್ಬೇಕು, ಸಾಕ್ಷಿ ಮಾತಾಡ್ಲಿಕ್ಕೆ ಬಿಡ್ಬೇಕು, ಕ್ಲಿಯರ್ ಅಂತ ಹೇಳ್ಬೇಕು. ಈಗ ಒಂದು ನಿಮಿಷ ಹೊರಗೋಗಿ ಬರ್ತೀರಿ ಅಂತ ಹೇಳ್ಬೇಕು, ಗೊತ್ತಾಯ್ತಾ. ಈ ಪುಸ್ತಕ ಯಾರು ಎತ್ತಿಟ್ರು ಹಾಗೆ ಇದೆಯೋ ಅಂತ ಪ್ರಶ್ನೆ ಮಾಡಿದ್ರೆ ಸಾಕ್ಷಿ ಏನ್ ಹೇಳುತ್ತೆ, ನನಗೆ ಗೊತ್ತಿಲ್ಲ ಅಷ್ಟೇ. ಗೆಸ್ ಇರೋ ಹೇಳಕ್ ಹೋಗ್ತಾರೆ, ಅದು ತಪ್ಪು, ನನಗೆ ಗೊತ್ತಿಲ್ಲ. ಸಾಕ್ಷಿ ನೋಡಿಲ್ಲ ಅದನ್ನು. ಸುಮ್ಮನೆ ಹೇಳೋದಾದ್ರೆ ಹಾಗೆ ಇದೆ, ತಿರ್ಲಿಕ್ಕಿಲ್ಲ ಅಷ್ಟೇ, ಅಸಟ್ ಮಾಡೋದಿಲ್ಲ. ಬಟ್ ಹೋದಾಮೆ ಬಲ್ಲ ನೋಡಿರ್ತಾರೆ ಕಿಟಕಿಯಿಂದ, ಅವಾಗ ಹೇಳ್ತಾರೆ ಕರೆಕ್ಟ್. ಯಾಕೆ ಇದ್ದೇ ಇದೆ, ನೋಡಿದ್ದೇನಾಯ್ತಾ ಅಲ್ಲಿ ಮುಗಿತು. ಅದೇ ನಮ್ಮ ಅನುಭವನ, ಅದೇ ಆ ಧ್ಯಾನ ಅಂದ್ರೆ ಅನುಭವನ ವಿಶ್ಲೇಷಣೆ ಮಾಡ್ತಾ ಹೋಗುದು. ಅನುಭವ ಎಷ್ಟು ಪರ್ಫೆಕ್ಟ್, ಅದನ್ನು ಕೇಳದೆ ಹೋದ್ರೆ ಪಾಠ ಪ್ರವಚನಕ್ಕೆ ಅರ್ಥನೇ ಇರೋದಿಲ್ಲ. ಅರ್ಥ ಆಯ್ತಾ. ಸಾಕ್ಷಿ ವಿಷಯ ಗಟ್ಟಿ ಮಾಡ್ಕೋಬೇಕು ಅವಾಗ. ಆ ಮುಂದೆ ಏನೇ ಹೇಳಿದ್ರು ಕೂಡ ನಮಗೆ ಕ್ಲಾರಿಟಿ ಇರುತ್ತೆ. ಆ ಕ್ಲಾರಿಟಿ ಬರದೆ ಹೋದ್ರೆ ಸುಮ್ಮನೆ ಮಾತಾಗುತ್ತಷ್ಟೇ. ಮಾತಿನಿಂದ ಬೇರೆ ಮಾತಿಗೆ ಏನೋ ಹ್ಯಾಂಡಿಲ್ಲ ಮಂಡಿಲ್ಲ. ಒಂದು ವಿಷಯ ಬಂದ ಒಪ್ಕೊಂಡ್ಬಿಟ್ಟ ತಕ್ಷಣ ಮನುಷ್ಯ ಬೆಳೀತಾ ಹೋಗುದು. ಸಾಕ್ಷಿ ಬೆಳೆಯೋದೇ ಸಾಧನೆ. ಸಾಕ್ಷಿ ಸ್ವರೂಪ ಅಂತ ಅರ್ಥ. ಸಾಕ್ಷಿ ಸ್ವರೂಪ ಬೆಳೆಯೋದು ಅಂದ್ರೆ ಏನು, ಇವತ್ತು ಬೀಜ ಇದೆ, ಬೀಜ ಎಷ್ಟು ಬೆಳೆಯುತ್ತೆ. ಈಗ ಮಾವಿನ ಗಿಡ ಬೆಳೆಯೋಕೆ ಒಂದು ಸೈಜ್ ಇದೆ, ತುಳಸಿ ಗಿಡ ಒಂದು ಸೈಜ್ ಇದೆ, ಆಲದ ಮರಕ್ಕೆ ಒಂದು ಸೈಜ್ ಇದೆ.
ಅವರು ಅದು ವೇರಿಯೇಷನ್ ಇದೆ ಎಲ್ಲರಲ್ಲೂ ಕೂಡ. ಇನ್ನು ಬೆಳೆಯುತ್ತೆ ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು 20 ವರ್ಷ ಬೆಳೆ ಸ್ಟಾಪ್ ಆದಾಗಲ್ಲ. ಇನ್ನು ಎಷ್ಟು ಬೆಳಿ 30 ವರ್ಷಕ್ಕೆ ಎಷ್ಟು ಬೆಳಿಬೋದು ಲೆಕ್ಕ ತರ್ಕ ಪ್ರಕಾರ ಏನಾಗುತ್ತೆ, ಒಂದು 100 ವರ್ಷಕ್ಕೆ ಎಷ್ಟು ಆಗ್ಬಿಟ್ಟು ತರ್ಕ ಹೋಯ್ತಲ್ಲಿ. ತರ್ಕ ಕೆಲಸ ಮಾಡೋದಿಲ್ಲ. ಅದಕ್ಕೆ ದೇವ್ರ ನೆಮ್ಮದಿಗೆ ತರ್ಕ ಇಟ್ಬಿಟ್ಟಿದ್ದಾರೆ. ಎಕ್ಸ್ಪೆಕ್ಟ್ ಇನ್ನು ದೊಡ್ಡ ಇನ್ನೂ ಆಗ್ಬೇಕಲ್ಲ ಅಂತ. ಆಮೇಲೆ ಇನ್ನೂ ಆಗಲ್ಲ ಬಿಡಿ. ಎಷ್ಟು ಕ್ಲಿಯರ್ ಆಗಿದೆ. ಈಗ ಕೆಲವು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಇನ್ನು ಬೆಳೆಯೋದಿಲ್ಲ, ಅಷ್ಟೇ ಆಯ್ತು, ಇನ್ನು ನಿರೀಕ್ಷೆ ಮಾಡಬೇಡ. ಬೆಳೆದ್ರೆ ಅದು ದೋಷನೇ, ಅದು ಗುಣ ಅಲ್ಲ, ದೋಷ ಅಲ್ಲ. ಬೆಳೆದ್ರೆ ಶುದ್ಧ ಸಾಕ್ಷಿ ಯದಾ ಸಿದ್ಧೋ ದುಃಖಿತ್ವಂ ಅರ್ಯತೆ ಕಥಂ ಉಪಜೀವ್ಯ ಪ್ರಮಾಣಂ ತದ್ಭೇದ ಗ್ರಾಹಕಮೇವ ಹೀಗೆ ದುಃಖಿಯಾದ ನಾವು ದುಃಖಿಯಲ್ಲದ ದೇವರು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಎಂಡಾಯ್ತು. ಸಾಕ್ಷಿ ದೇವ್ರು ಗೊತ್ತಾಯ್ತು. ಈಗ ಸ್ಪಷ್ಟ ಗೊತ್ತಾಯ್ತು. ನೀವು ನಾವೆಲ್ಲ ತಕ್ಷಣ ಹೇಳೋದಿಲ್ಲ, ಅವರಲ್ಲ ನಾವು. ಮತ್ತೆ ನಮ್ಮ ಮನೆಯದಲ್ಲ ಅಂತ ಹೇಳ್ತೇವ ಇಲ್ಲ? ಹೇಳ್ತೀವಿ. ಯಾರು ಕೇಳ್ಬೇಕು ಯಾರಿಗೆ ಕೇಳ್ಬೇಕು? ಅವ್ರಿಗೆ ಕೇಳಿದ್ರೆ ಎಲ್ಲರೂ ಆಡಿ ಬರ ಅಷ್ಟೇ. ನನ್ ಸಾಕ್ಷಿ ಅಲ್ವೇ ಅಲ್ಲ, ನಂದಲ್ಲ. ಆಯ್ತಾ? ಪಾರ್ಟಿ ಹೊಡೆದ್ರು ಅಲ್ಲ. ಉಪಜೀವ್ಯ ಪ್ರಮಾಣ ತದ್ಭೇದ ಗ್ರಾಹಕಮೇವ ಹಿ. ಇದು ಉಪಜೀವ್ಯ ಪ್ರಮಾಣ ಅನುಭವ, ನಮ್ಮ ವಿಷಯಕ್ಕೆ ಅನುಭವ. ಅದು ಭೇದ ಅಂತ ಹೇಳಿಬಿಡೋದು. ಏನಂತ? ನಾನು ದುಃಖಿ, ದೇವರು ದುಃಖಿ ಅಲ್ಲ. ಆ ದುಃಖಿ ಅಲ್ಲ, ನಾನಲ್ಲ ಅಷ್ಟೇ. ಇನಿಷಿಯಲ್ ಚೇಂಜ್ ಇದೆ, ನಾನಲ್ಲ. ಸಾರಸ್ವರೂಪ ಎಲ್ಲ ಸಾಕ್ಷಿ ಹೋರಾಡ್ತಾ ಸಾಕ್ಷಿಯಿಂದಾನೆ. ಯಾರಿಗಾರು ಕ್ಲಾರಿಟಿ ಇಲ್ಲ, ಆಚಾರ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಸಾಕ್ಷಿ ಶಕ್ತಿ ಎಷ್ಟೊತ್ತು ಗೊತ್ತಾಗ. ಸಾರಸ್ವ ನಾವೆಲ್ಲ ನೀರು ಕುಡಿತೀವಿ, ಎಲ್ಲ ಕುಡಿತೀವಿ. ಅದೇ ಸುಮ್ಮನೆ ಕುಡಿತಿರ್ತೇವೆ, ನಿಂತಿರ್ತೀವಿ ಅಷ್ಟೇ. ವೈದ್ಯ ಹೇಳ್ತಾರೆ ಏನು ಯಾತಕ್ಕೆ ಮಾಡ್ತೀರಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಸುಮ್ಮನೆ ಹೇಳಕ್ ಬರೋದಿಲ್ಲ. ಆಯಾ ಫೀಲ್ಡ್ ಅಲ್ಲಿ ಕಾಂಪಿಟೆಂಟ್ ಆದ ಸಾರಸ್ವರೂಪ ಬಸ್ಯಾಪಿ ಮುಕ್ತವ್ಯಪಿ ಅವಶಿಷ್ಯತೆ. ಸಾರ ಇನ್ನು ಅಥೋ ಜೀವೇಶಯೋರ್ಭೇದ ಶ್ರುತಿ ಸಾಮರ್ಥ್ಯ ಸುಸ್ಥಿರ ತಥಾಪಿ ತು ಚಿದಾನಂದ ಪೂರ್ವಾ ತತ್ಸದೃಶಾ ಗುಣಾ. ಅಥೋ ಜೀವೇಶಯೋರ್ಭೇದ ಶ್ರುತಿ ಸಾಮರ್ಥ್ಯ ಸುಸ್ಥಿರ. ಹೀಗೆ ಶ್ರುತಿ ಸಾಮರ್ಥ್ಯದಿಂದಾಗಿ ಜೀವೇಶ್ವರ ಭೇದ ಏನಾಗಿದೆ? ಸುಸ್ಥಿರ. ಗೊಂದಲಕ್ಕೆ ಅವಕಾಶನೇ ಇಲ್ಲ, ಹಾಗೆ ಸಿದ್ಧ ಆಗಿಬಿಟ್ಟಿದೆ. ತಥಾಪಿತು ಚಿದಾನಂದ ಪೂರ್ವಾ ತತ್ಸದೃಶಾ ಗುಣಾ ಸಾರಸ್ವರೂಪ ಬಸ್ಯಾಪಿ ಮುಕ್ತಾವಪಿ ಅವಶಿಷ್ಯತೆ. ಇದೇ ಸಾಕ್ಷ್ಯ. ಜೀವ ಇದ್ದಾನಲ್ಲ, ದೇವರು ಯಾವಾಗಲೂ ಹಾಗೆ ಇದ್ದಾನೆ, ಪರಿಪೂರ್ಣ. ನಮ್ಮ ಯೋಗಿದ್ದ ಪೂರ್ಣತೆ ಮುಕ್ತಿಯಲ್ಲಿ ಬರುತ್ತೆ ಅಷ್ಟೇ. ಅಥೋ ಅಭೇದ ವದೇವೈತಾ ಶ್ರುತಯ ಪ್ರವದಂತಿ. ಅಥೋ ಅಭೇದವತ್ತೇವ ಶ್ರುತಯ ಅಭೇದವತ್. ಅಭೇದ ಹೇಳಿದಾಗ ಹೇಳುತ್ತೆ ಹೊರತು ನಿಜವಾಗಲೂ ಅಭೇದ ಇಲ್ಲ, ಅಭಿಪ್ರಾಯ ಅಲ್ಲ. ಅದಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ. ನಾಳೆಗೆ ಅದು ಮುಗಿಯುತ್ತೆ. ನಾಳೆ ಪಾಠ ಇರೋದಿಲ್ಲ, ಊರಲ್ಲಿರೋದಿಲ್ಲ. ನಾಳೆ ಪಾಠ ಇರೋದಿಲ್ಲ. ನಾಡಿದ್ದು ಬಾಬಾರಾಯ ಸಾಕ್ಷಿ ಬಗ್ಗೆ ಕರೆಕ್ಟಾಗಿ ಹೇಳಿಬಿಟ್ರೆ, ಅಷ್ಟು ಹೇಳ್ಬಿಟ್ರೆ ಸಾಕು, ಅವನು ಬದುಕಿದ ಅಂತ ಅರ್ಥ ಆಯ್ತಾ? ಯಾರು ಹೇಳಿದ್ರು ಒಳ್ಳೆ ಪ್ರಮಾಣ ಸಿಕ್ಕಿಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಈ ಕಡೆಯಿಂದ ಸುಪ್ರೀಂ, ಇದು ಆ ಕಡೆಯಿಂದ ಸುಪ್ರೀಂ ಆಗಿ ಒಪ್ಲಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಿಂಪಲ್ ಅದು. ಅದೇ ಆಚಾರ ದೊಡ್ಡ ಉಪಕಾರ ಅದ. ಅದಕ್ಕೆ ಟೀಕಾರ ಶುದ್ಧಂ ಪ್ರಮಾಣ ಸಭೆ. ಅವಷ್ಟು ಪ್ರಮಾಣ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಾಕ್ಷಿ ಎಂದೂ ತಪ್ಪು ಹೇಳೋದಿಲ್ಲ, ಆಚಾರ್ಯ ಎಂದೂ ತಪ್ಪು ಹೇಳೋದಿಲ್ಲ. ಸತ್ಯೋಕಾಧಿಪತಿಗಳಾದ್ರಿಂದ ಸಾಕ್ಷಿ